ನಮಸ್ಕಾರ ಫ್ರೆಂಡ್ಸ್. 2 ಸೆಪ್ಟೆಂಬರ್ ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ. ಇವತ್ತಿನ ದಿನದಿಂದ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ದಿನ ಶುರು ಆಗಿದೆ. ಇವತ್ತಿನ ದಿನ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿತ್ತು. ಫಸ್ಟ್ ಹಾಫ್ ಅಲ್ಲಿ ಆಲ್ಮೋಸ್ಟ್ 1 ಗಂಟೆವರೆಗೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿತ್ತು. ಸ್ಟಾರ್ಟಿಂಗ್ 15 ಮಿನಿಟ್ಸ್ ಕನ್ಸಲ್ಟೇಷನ್ ನಂತರ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರ್ಯಾಲಿ ಬಂತು. 10 ಗಂಟೆ 10:20ವರೆಗೂ ಮಾರ್ಕೆಟ್ ಅಲ್ಲಿ ಅಪ್ ಮೂವ್ ಇತ್ತು. ಅಲ್ಲಿಂದ ದಿನವೆಲ್ಲ ಸೈಡ್ ವೈಸ್ ಅಲ್ಲಿ ಹೋಗ್ತಿದ್ದ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 1 PM ಕರೆಕ್ಷನ್ ಕೊಡ್ತು. ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಬಂದ ಕರೆಕ್ಷನ್ ಓನ್ಲಿ ಎಕ್ಸ್ಪೈರಿ ಮೂವ್ಮೆಂಟ್ ಅಥವಾ ಈ ಕರೆಕ್ಷನ್ ನಂತರ ನಾಳೆಯಿಂದ ರಿಕವರಿ ಕಾಣೋ ಚಾನ್ಸಸ್ ಇದೆನಾ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಈಗ ನಾವು ಈ ವಿಡಿಯೋನ ಮುಂದುವರಿಸೋಣ. ಈಗ ನಾವು ಸ್ಕ್ರೀನಿಗೆ ಬಂದ್ರೆ ಅಲ್ಲಿ ನೋಡ್ಬೋದು, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ ಮೂವ್ ಏನ್ ಕೊಡ್ತು. ಅದಾದ್ಮೇಲೆ ತನ್ನ 20 ಡೇ ಮೂವಿಂಗ್ ಅವರೇಜ್ ಹತ್ರ ಆಲ್ಮೋಸ್ಟ್ 10 AM ಇಂದ 1 PM ವರೆಗೂ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಇದ್ದ ನಿಫ್ಟಿ ಡೈರೆಕ್ಟ್ ಆಗಿ ಇಲ್ಲಿ 150 ನಂತರ 24,700 ಮೇಲೆಯಿಂದ ಡೈರೆಕ್ಟ್ ಆಗಿ 24,521 ವರೆಗೆ, ಅಂದ್ರೆ 200 ಪಾಯಿಂಟ್ಸ್ ಮೂವ್ಮೆಂಟ್ ಕರೆಕ್ಷನ್ ಕೊಟ್ಟು ಅದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ 24,579 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಅದೇ ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಆಕ್ಚುಲಿ ಇವತ್ತಿನ ದಿನದ ಕಲ್ಪಿಟ್ಟು ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಮಾರ್ನಿಂಗ್ ಹೈನ ಕ್ರಾಸ್ ಮಾಡ್ಲಿಲ್ಲ. ಇದು ದಿನವೆಲ್ಲ ಕನ್ಸಲ್ಟೇಷನ್ ಆಗ್ತಾ ಇತ್ತು. ಇದರಲ್ಲಿ ಮೊದಲನೇದಾಗಿ ಕರೆಕ್ಷನ್ ಬಂತು. HDFC ಬ್ಯಾಂಕ್, ICICI ಬ್ಯಾಂಕ್ ಗಳಲ್ಲಿ ಹೆಚ್ಚಿನ ಕರೆಕ್ಷನ್. ಅದು ಬ್ಯಾಂಕ್ ನಿಫ್ಟಿನ ಕೆಳಗಡೆ ಇದು ಶುಕ್ರವಾರದ ಲೋನ ಕೂಡ ಒಂದು ಬಾರಿ ಬ್ರೇಕ್ ಆಗಿತ್ತು. ಅದು 200 ಮೂವಿಂಗ್ ಅವರೇಜ್ ಹತ್ರ. ಕೊನೆಯದಾಗಿ ಅದೇ ಲೆವೆಲ್ ಅಲ್ಲಿ 53,660 ಹತ್ರ ಈಗ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಬಂದಿದೆ. ಅದೇ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮಾರ್ನಿಂಗ್ ಲೋನ ಕಟ್ ಆಗ್ಲಿಲ್ಲ. ಕಂಪೇರಿಟಿವ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಪಾಸಿಟಿವ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಇದು 15 ಮಿನಿಟ್ಸ್ ಕ್ಯಾಂಡಲ್ ಆದ್ರೆ ಇದನ್ನ ನಾವು 1 ಡೇ ಕ್ಯಾಂಡಲ್ ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಪ್ರೀವಿಯಸ್ ಡೇ ಹೈ ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಿಫ್ಟಿ ಇದು ಹೈ ಇಂದ ಕರೆಕ್ಷನ್ ಅಂತ ಬಂದ್ರೆ ಕೂಡ ಪ್ರೀವಿಯಸ್ ಡೇ ಲೋನ ಇಲ್ಲಿ ಕಟ್ ಆಗ್ಲಿಲ್ಲ. ಸದ್ಯಕ್ಕೆ ಇದು ಹೈಯರ್ ಹೈ ಲೋವರ್ ಹೈನ ಮಾಡಿದೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅದೇ ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಇದು ತನ್ನ ಪ್ರೀವಿಯಸ್ ಡೇ ಹೈ ಕೂಡ ಕಟ್ ಆಗಿತ್ತು, ಹಾಗೂ ಲೋ ಕೂಡ ಕಟ್ ಆಗಿತ್ತು. ಬರೋ ದಿನಗಳಲ್ಲಿ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಕರೆಕ್ಷನ್ ಬಂತು ಅಂತಂದ್ರೆ ಮಾರ್ಕೆಟ್ ನ ಇದು ಇನ್ನು ಕೆಳಗಡೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಇದು ಎಲ್ಲ ಇವತ್ತಿನ ದಿನದ ಟ್ರೇಡಿಂಗ್ ಸೆಟಪ್. ಇನ್ನು ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಕಡೆ ಬಂದ್ರೆ ನಮ್ಮ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು 12 ಕೆಳಗಡೆನೆ ಇತ್ತು. ಬ್ರೆಂಟ್ ಕ್ರೂಡ್ ಆಯಿಲ್ ಇದನ್ನ ನಾವು 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಇದು ನಿಯರ್ 69 ಹೋಗಿತ್ತು. ಇವತ್ತಿನ ದಿನ ಮೋರ್ ದೆನ್ 1% ಇದರಲ್ಲಿ ಮೂಮೆಂಟಮ್ ಬಂದಿದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಇದರಲ್ಲಿ ಆಫ್ಟರ್ 12 PM ಮೂಮೆಂಟಮ್ ಬಂತು. ಇದು ಅರೌಂಡ್ 1 PM ಸಮಯದಲ್ಲಿ ಮಾರ್ನಿಂಗ್ ಹೈನ ಕ್ರಾಸ್ ಆಗ್ತಿದ್ದಂಗೆ ಆಗ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋಕೆ ಶುರು ಆಯ್ತು. ಈ ರೀತಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಕೂಡ ಮಾರ್ಕೆಟ್ ಮೂಮೆಂಟಮ್ಗೆ ಕಾರಣ ಆಗ್ತವೆ. ಇವುಗಳನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ. ಇನ್ನು US ನ ಡಾಲರ್ ಇಂಡೆಕ್ಸ್ ಕೂಡ 98 ಮೇಲೆ ಹೋಗಿದೆ. US 10-year ಬಾಂಡ್ ಇದು ಕೂಡ 4.2 ಮೇಲೆ ಹೋಗಿದೆ. ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಈ ಪ್ಯಾರಾಮೀಟರ್ಸ್ ಗಳ ಕಡೆಯಿಂದ ನಮ್ಗೆ ನೆಗೆಟಿವ್ ಸೆಟಪ್ ಕಾಣಿಸ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ US ನ ಡೌ ಜೋನ್ಸ್ ಫೀಚರ್ಸ್ ನೆಗೆಟಿವ್ ಆಗಿದೆ. ಜಪಾನ್ ನಿಕ್ಕಿ ನಲ್ಲಿ ಕೂಡ ನೆಗೆಟಿವ್ ಮೂವ್ಮೆಂಟ್ ಇದೆ. ಇನ್ನು UK ಮಾರ್ಕೆಟ್ ಅಲ್ಲಿ ಕೂಡ ನೆಗೆಟಿವ್ ಮೂವ್ಮೆಂಟ್ ಇದೆ. ಇನ್ನು ಇವತ್ತಿನ ದಿನ ಹಿಂದೂಸ್ತಾನ್ ಟೈಮ್ಸ್ ಅವ್ರ ಪ್ರಕಾರ ಟ್ರಂಪ್ ಅವರ ಹೆಲ್ತ್ ಇಶ್ಯೂ ರಿಲೇಟೆಡ್ ರೂಮರ್ಸ್ ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನ್ಯೂಸ್ ಇದೆ. ಮೇ ಬಿ ಇದಕ್ಕಾಗಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿದೆನಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇವುಗಳನ್ನೆಲ್ಲ ಬಿಟ್ಟು ನಮ್ಮ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತಂದ್ರೆ ಇವತ್ತಿನ ದಿನ ನಿಫ್ಟಿನಲ್ಲಿ ಔಟ್ ಆಫ್ 50 ಸ್ಟಾಕ್ಸ್ ಅಲ್ಲಿ 28 ಸ್ಟಾಕ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದ್ದಾವೆ.
22 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಇವತ್ತಿನ ನೆಗೆಟಿವ್ ಮೂಮೆಂಟಮ್ ಅಲ್ಲಿ ನಾವು ಆಲ್ರೆಡಿ ಹೇಳ್ದಂಗೆ ICICI ಬ್ಯಾಂಕ್, HDFC ಬ್ಯಾಂಕ್, ಕೋಟ್ಯಾಕ್, ಸೊ ಮೇನ್ ಆಗಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಗಳಲ್ಲಿ ನೆಗೆಟಿವ್ ಮೂಮೆಂಟಮ್ ಇತ್ತು. ಇನ್ನು ಪಾಸಿಟಿವ್ ಅಲ್ಲಿ ನೋಡ್ತಾ ಬಂದ್ರೆ ರಿಲಯನ್ಸ್, ಪವರ್ ಗ್ರಿಡ್, NTPC, ಹಿಂದೂಸ್ತಾನ್ ಯೂನಿಲಿವರ್, ಈ ಮೋಸ್ಟ್ ಆಫ್ ದಿ OMC ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಲ್ಲಿ ಪಾಸಿಟಿವ್ ಮೂಮೆಂಟಮ್ ಇತ್ತು. ನಾವು ಈಗ ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ಈಗ ನಾವು ಸೆಪ್ಟೆಂಬರ್ ಆಪ್ಷನ್ ಚೈನ್ ನಲ್ಲಿ ಬಂದ್ರೆ ಸದ್ಯಕ್ಕೆ ಈಗ ನಮ್ಗೆ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ 24,500 ಕಾಣಿಸ್ತಾ ಇದೆ. ಮೇಲೆ 24,700 ರೆಸಿಸ್ಟೆನ್ಸ್ ಇದೆ. ಸೊ ನಿಫ್ಟಿ ಈ ರೇಂಜ್ ಅಲ್ಲೇ ಟ್ರೇಡ್ ಆಗುತ್ತಾ ನಾಳೆ 700 ಮೇಲೆ ಹೋದ್ರೆ ನೆಕ್ಸ್ಟ್ 700 ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು ಆಪ್ಷನ್ ಚೈನ್ ಪ್ರಕಾರ. ಇನ್ನು 24,500 ಕೆಳಗಡೆ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 25,000 ಹತ್ರ ಬಿಲ್ಟ್ ಆಗಿದೆ. ಸೊ ಇದನ್ನ ಇಟ್ಕೊಂಡು ನಾವು ಪೊಸಿಷನ್ಸ್ ಬಗ್ಗೆ ನೋಡೋದಾದ್ರೆ ನಾವು ನಿಫ್ಟಿ ಒನ್ ಡೇ ಕ್ಯಾಂಡಲ್ ಅಲ್ಲೇ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್, ಸ್ಟ್ರಾಂಗ್ ಮೂವ್ ಓನ್ಲಿ 24,800 ಎಲ್ಲ ಮೂವಿಂಗ್ ಅವರೇಜಸ್ ಗಳನ್ನ ಕ್ರಾಸ್ ಆದ್ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೈಡ್ ಅಲ್ಲಿ ಪೊಸಿಷನ್ಸ್ ಏನಾದ್ರು ಯೋಚನೆ ಮಾಡೋಂಗಿದ್ರೆ ಇದು ಏನಾದ್ರು 24,400 ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ಆಗ ಸ್ವಲ್ಪ ಹೆಚ್ಚಿನ ವೀಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ, ಆಗ ಮಾತ್ರ ನೋಡ್ಬೋದು. ಈ ಮಧ್ಯದಲ್ಲಿ ಯಾವುದೇ ಪೊಸಿಷನ್ಸ್ ನ ತಗೊಂಡ್ರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ವೀಕ್ ಆಗಿರೋ ಕಾರಣ ಇದೇನಾದ್ರೂ ಅಗೇನ್ 53,500 ಕೆಳಗಡೆ ಬಂದ್ರೆ ಇದು ನಿಫ್ಟಿನ ಕೂಡ ಕೆಳಗಡೆ ತಗೊಂಡ್ಬರುತ್ತೆ. ಸೊ ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಂಗಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಮಾಡ್ಬೋದು. ಇನ್ನು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರು 12,800 ಅಥವಾ 850 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸದ್ಯಕ್ಕೆ ಇದರಲ್ಲೂ ಕೂಡ 12,850 ವರೆಗೂ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕೆ ನಾಳೆ ದಿನ ಅದು 3rd ಸೆಪ್ಟೆಂಬರ್ ಬಹಳ ಚಾಲೆಂಜಿಂಗ್ ಡೇ ಆಗಿದೆ ಅಂತ ನಾವು ಹೇಳ್ಬೋದು. ನಾಳೆ ನಂತರ 4th ಸೆಪ್ಟೆಂಬರ್ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಮಗೆ ಸರಿಯಾದ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.